ಸರ್, ಇನ್ಸ್ಪೆಕ್ಟರ್, ನನ್ನ ಮಗಳು ಸಿಕ್ಕಿಲ್ಲ. ಇನ್ಸ್ಪೆಕ್ಟರ್. ಎಲ್ಲಿ ನನ್ನ ಮಗಳು? ಇನ್ಸ್ಪೆಕ್ಟರ್, ಎಲ್ಲಿ ನನ್ನ ಮಗಳು? ಕಾವ್ಯ, ಕಾವ್ಯ ಎಲ್ಲಿದೆಯಮ್ಮ? ಸಾರಿ ಸರ್, ನಾವು ತುಂಬಾ ಚೇಸ್ ಮಾಡಿದ್ವಿ. ಆದರೆ ನಮ್ಮ ಜೀಪಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ಅವನು ತಪ್ಪಿಸ್ಕೊಂಡ್ಬಿಟ್ಟ. ಹಾಗಾದ್ರೆ ನನ್ನ ಮಗಳು ಇನ್ಸ್ಪೆಕ್ಟರ್? ಡೋಂಟ್ ವರಿ ಸರ್, ನಾವು ಎಲ್ಲ ಕಡೆ ನಾಕಾಬಂದಿ ಹಾಕಿದ್ದೀವಿ. ಅವನಿಗೋಸ್ಕರ ನಮ್ಮ ಪೊಲೀಸ್ನವರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅವನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮಗಳು ಸೇಫಾಗಿ ಬಂದೇ ಬರ್ತಾಳೆ. ಹೇಗೆ ಧೈರ್ಯವಾಗಿರ್ಲಿ ಇನ್ಸ್ಪೆಕ್ಟರ್? ವಯಸ್ಸಿಗೆ ಬಂದು ಮಗಳು ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬಂದು ಮಚ್ಚು ಲಾಂಗಗಳನ್ನು ತೋರಿಸಿ ನನ್ನ ಮಗಳನ್ನ ಹೊತ್ಕೊಂಡು ಹೋಗಿದ್ದಾರೆ. ಯಾರಾದ್ರೂ ಪೋಖ್ರಿಗಳಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೋ ಅಥವಾ ನನ್ನ ಮಗಳನ್ನ ಕೊಂದೇ ಬಿಡ್ತಾರೋ? ಪ್ಲೀಸ್ ಟ್ರೈ ಟು ಕಂಟ್ರೋಲ್ ಯೋರ್ ಸೆಲ್ಫ್. ನಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಅವನು ರೌಡಿ ಮುರಾರಿನೇ ಆಗಿದ್ರೆ ಅವನಿಂದ ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಆಗಲ್ಲ. ಆ ಗ್ಯಾರಂಟಿನ ನಾನು ಕೊಡ್ತೀನಿ. ಮುರಾರಿ ರೌಡಿಸಂ ಕೆರಿಯರ್ನಲ್ಲಿ ಒಂದು ಹೆಣ್ಣನ್ನ ರೇಪ್ ಮಾಡಿದ್ದಾಗಲಿ ಕೊಲೆ ಮಾಡಿದ್ದಾಗಲಿ ಯಾವ ಎಕ್ಸಾಂಪಲ್ಸು ಇಲ್ಲ ಸರ್. ದುಡ್ಡುಗೋಸ್ಕರ ರೌಡಿಸಂ ಮಾಡಿರಬಹುದು, ಆದರೆ ಕಿಡ್ನ್ಯಾಪು ದರೋಡೆ ಇವನು ಮಾಡಿದವನಲ್ಲ. ಇದರ ಹಿಂದೆ ಬೇರೆ ಏನೋ ಕಾರಣ ಇದೆ. ಬೈ ದ ವೇ, ನಿಮ್ಮ ಮಗಳನ್ನ ಕಿಡ್ನ್ಯಾಪ್ ಮಾಡೋವಾಗ ಏನೋ ಅಂದ ಅಂದ್ರೆ ಏನಂದ? ಅವಳ ಲವ್ವರ್ ಜೊತೆ ಮದುವೆ ಮಾಡಿಸ್ತೀನಿ ಇಂದ. ಅಂದ್ರೆ ನಿಮ್ ಮಗಳೇನಾದ್ರೂ ಲವ್ ಮಾಡಿದ್ದನ್ನ ನೀವೇನಾದ್ರೂ ಅಪೋಸ್ ಮಾಡಿದ್ರಾ? ಇಲ್ಲ, ಅವಳಿಗೆ ಲವ್ ಅಂದ್ರೆ ಇಷ್ಟ ಇರಲಿಲ್ಲ. ಹಾಗೇನಾದ್ರೂ ಇಷ್ಟ ಇದ್ದಿದ್ರೆ ನಾನೇ ಮುಂದೆ ನಿಂತು ಸಂತೋಷವಾಗಿ ಮದುವೆ ಮಾಡ್ಕೊಡ್ತಿದ್ದೆ. ಹಾಗಾದ್ರೆ ಅವನು ಯಾಕೆ ಹಾಗಂದ? ತಪ್ಪು ಮಾಡ್ಬಿಟ್ರಿ ಕಣ್ರೋ, ತಪ್ಪು ಮಾಡ್ಬಿಟ್ರಿ. ಆ ನನ್ನ ಮಗನ ಮುಗಿಸ್ಬಿಟ್ಟು ಬಂದ್ರು ಅಂತಂದ್ರೆ ಮುಟ್ಬಿಟ್ಟು ಬಂದಿದ್ದೀರಲ್ರೋ. ಆ ನನ್ನ ಮಗ ಸುಮ್ಮನೆ ಬಿಡೋ ಗಿರಾಕಿ ಅಲ್ಲ ಕಣ್ರೋ, ಒಬ್ಬೊಬ್ಬನ್ನು ಅಟ್ಟಾಡಿಸ್ಕೊಂಡು ಕೊಚ್ತಾನೆ. ಓ, ಅವ್ನ ಅಟ್ಟಾಡ್ಸ್ಕೊಂಡು ಹೊಡೆಯವರೆಗೂ ನಾವೇನ್ ಸಾಕ್ತಾನೆ ತಿಂತಾ ಇರ್ತೀವಿ. ಆ ನನ್ನ ಮಗ ನನ್ನ ಕೈ ಸಿಕ್ಲಿ, ಅವ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅದೇ ಕಣೋ ಈ ಪ್ರಸಾದ. ದುಶ್ಮನ್ನ ಎತ್ತಬೇಕು ಅಂದ್ರೆ ಕರೆಕ್ಟಾಗಿ ಟೈಮ್ ನೋಡ್ಕೊಂಡು ಸ್ಕೆಚ್ ಹಾಕ್ಬೇಕು. ಆ ಸ್ಕೆಚ್ ಮಿಸ್ ಆಯ್ತು ಅಂದ್ರೆ ನಮ್ಮನ್ನ ಎತ್ತೋದು ಗ್ಯಾರಂಟಿ. ಇದು ಅಂಡರ್ ವರ್ಲ್ಡ್ ರೂಲು. ಆತರ ಪಟ್ಟು ಮಲಗಿರೋ ಹುಲಿ ಮೇಲೆ ಕಲ್ಲು ಎಸ್ಬಿಟ್ಟು ಬಂದಿದ್ದೀರಾ. ಅದು ಎದ್ದು ಬಂದು ನಿಮ್ಮನ್ನು ಬೇಟೆ ಆಡುವಷ್ಟರೊಳಗೆ ನೀವೆಲ್ಲ ಬಿಲ ಸೇರ್ಕೊಂಡ್ರು ಸರಿ. ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ತಲೆಗಳೇ ಇಲ್ದಂಗೆ ಕೊಚ್ಚಾಕ್ಬಿಡ್ತಾನೆ ಅವನು ಬಂದು. ಹುಷಾರು. ಛೇ, ಮೋಸ ನಂಬಿ ಮೋಸ ಹೋಗ್ಬಿಟ್ಟ ನಾನು. ಲವ್ನ ಡೀಲ್ ಮಾಡ್ದೆ, ಫೀಲ್ ಮಾಡ್ಬಿಟ್ಟೆ. ಅದೇ ಅದೇ ನಾನು ಮಾಡಿದ ತಪ್ಪು. ನೀನ್ ಫೀಲ್ ಮಾಡಿಲ್ವೋ? ಡೀಲ್ ಮಾಡ್ದೆ. ಫೀಲ್ ಮಾಡಿದಿದ್ರೆ ಪ್ರೀತಿ ಚಿಟ್ಕೆ ಅಲ್ಲ ಚಪ್ಪಾಳೆ ಅನ್ಕೊಂಡು ಮೊದಲು ನನ್ನ ವಿಚಾರಿಸ್ತಾ ಇದ್ದೆ. ನಡೆಯೋ ಮದುವೆ ನಿಲ್ಸಿ ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ನನ್ನ ಜೀವನನ ಹಾಳು ಮಾಡ್ತಾ ಇರ್ಲಿಲ್ಲ. ಏಯ್, ಏನಾಗೋದೀಗ? ಇವತ್ ನಡೆಯೋ ಮದ್ವೆ ನಾಳೆ ನಡೆಯುತ್ತಷ್ಟೇ. ನಡಿ, ನಾನೇ ನಿಂತು ನಿನಗೆ ಹುಡುಗನ ಜೊತೆ ಮದ್ವೆ ಮಾಡಿಸ್ತೀನಿ. ಸದ್ಯಕ್ಕೆ ಬಾಯಿ ಮುಚ್ಚು. ನನ್ ಮದ್ವೆ ಮಾಡಕ್ಕೆ ನಿನ್ಗೇನು ಯೋಗ್ಯತೆ ಇದೆ? ನೀನೊಬ್ಬ ಪೊರ್ಕಿ, ರೌಡಿ, ಕೊಲೆಗಾರ. ನಿನ್ ಮಾತನ್ನ ಯಾರು ನಂಬ್ತಾರೆ? ನಿನ್ನಂತವನ್ ಜೊತೆ ಒಂಟಿ ಆಗಿದ್ದೆ ಅನ್ನೋ ಒಂದೇ ಒಂದ್ ಕಾರಣ ಸಾಕು. ಲೈಫ್ ಪೂರ್ತಿ ತಲೆ ಎತ್ಕೊಂಡು ಬದುಕಕ್ಕಾಗಲ್ಲ. ರಾಸ್ಕಲ್, ನನ್ನ ಕರ್ಕೊಂಡೋಗಿ ಬಿಟ್ಬಿಡೋ. ಆಯ್ತು, ಬಿಡ್ತೀನಿ. ಆದ್ರೆ ನಾವಿರೋದು ಯಾವ್ದೋ ಕಾಡ್ ಮಧ್ಯದಲ್ಲಿ. ಸುಳ್ಳು. ನನ್ನನ್ನು ಏನೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ಯಾ ನೀನು? ಏನು ಮಾಡಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ಅಜ್ಜಿ, ನಿನ್ಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇರು, ನಿನಗೆ ಮಾಡ್ತೀನಿ. ಕೈ ಕೊಡೆ. ನೀನು ಬಿಟ್ಟ ಅಂದ್ರೆ ಹಂಗೆ. ಅಯ್ಯೋ ಪಾಪ ಅಂತ ಸಹಾಯ ಮಾಡಕ್ ಬಂದ್ರೆ ಅಸಹ್ಯ ಅಂತ ಅಸಹ್ಯ. ಸಾಯ ಹೋಗು. ಏನ್ ನೋಡ್ತಾ ಇದ್ಯಾ? ಬಾರೆ.
ಏಯ್ ತಿನ್ನು ಬಾ. ಥೂ ಅಸಹ್ಯ, ನಾನ್ ತಿನ್ನಲ್ಲ. ಹ? ಅಸಹ್ಯನ? ಲೇ, ಇದೇ ನಿಮ್ಮ ಅಜ್ಜಿ ಮನೆ ಅಲ್ಲ ಹೋಳಿಗೆ ಊಟ ಹಾಕಕ್ಕೆ. ಇದು ಕಾಡು, ಸಿಕ್ಕಿದ್ ತಿನ್ಬೇಕಮ್ಮ, ಇಲ್ಲ ಅಂದ್ರೆ ಎಗರೋಯ್ತೀಯ. ನಾನ್ ಸತ್ರು ತಿನ್ನಲ್ಲ. ನಿನ್ನೊಟ್ಟೆ ನಿನ್ನಿಷ್ಟ. ನನಗೆ ಬೊಂಬಡ ಬಾರಿಸ್ತಾ ಇದೆ, ನನಗೆ ಸಾಗಿಷ್ಟ ಅಲ್ಲಪ್ಪ. ಏನು ಚೆನ್ನಾಗಿದೆ ಗೊತ್ತಾ, ನಾಡಿಗಿಂತ ಈ ಕಾಡೆ ಭಾಳ ಮಜಾ ಕೊಡ್ತಾ ಇದೆ. ನೋ ಪೊಲ್ಯೂಷನ್, ನೋ ರಿಲೇಷನ್, ಫುಲ್ಲು ಫ್ರೆಶ್ಶು. ಏ ಎಲ್ಲ ಇವಳ ಅಜ್ಜಿನ ಬಡಿಯ, ಇಷ್ಟು ದೊಡ್ಡ ಕಾಡಲ್ಲಿ ಎಲ್ಲೋಟೋಗ್ಬಿಡ್ಲಪ್ಪ ಅವಳು, ಅಥವಾ ಯಾವ್ದಾರ ಪ್ರಾಣಿ ಗಿಣಿ ತಿನ್ಕೊಂಡ್ಬಿಡ್ತಾ? ಏ ಇಲ್ಲ ಇಲ್ಲ. ಛೇ, ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ನಾಟ್ರಿ ಜಬಲು ಎಲ್ಲವನೇ ಏನ್ ಮಾಡ್ತಾವನು ಒಂದು ಗೊತ್ತಾಯ್ತಿಲ್ವಲ್ಲ. ಈ ಬಿಟ್ಟಿ ಡೀಲ್ ಬೇಡ ಅಂತ ಬಡ್ಕೊಂಡೆ, ಕೇಳಿದ ನನ್ ಮಾತು. ಈಗ ನೋಡು. ಅದೆಲ್ಲ ಬಿಡ್ರೋ, ಮೊದ್ಲು ಗುರು ಹುಡ್ಕನಡ್ರೋ. ಲೋ, ಗಲ್ಗಲಿಗೂ ಪೊಲೀಸರು ಶಿಷ್ಯ. ಲೋ, ಹಾಗಂತ ಪ್ರಾಣಕ್ಕೋಸ್ಕರ ಗುರು ಬಿಟ್ಕೊಡಕ್ಕಾಗುತ್ತೇನಾ? ನನ್ನ ಮಕ್ಕಳ ತಿಳ್ಕೊಳ್ರಿ, ಅವನಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಪ್ರಾಣ ಬೇಕಾದ್ರೆ ತೆಗಿತೀನಿ. ಶಿಷ್ಯ ಪೊಲೀಸ್ಗಳು ಯಾವನಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಉಡಾಯಿಸ್ಬಿಡ್ತೀನಿ. ಎಲ್ರವನು ಸರ್, ನಮ್ಮ ತಾಯಣಿಗೂ ಗೊತ್ತಿಲ್ಲ ಸುಳ್ಳು ಸರ್. ಹೇಳಿದ್ರೆ ಸತ್ತೋಗ್ತೀರಾ. ಆ ಹುಡುಗಿನ ಯಾಕೋ ಕಿಡ್ನಾಪ್ ಮಾಡಿದ್ರಿ? ಸರ್, ಸತ್ವಾಲ ಮದ್ವೆ ವಿಷಯ ಸುಳ್ಳು ಗೊತ್ತಿಲ್ಲ ಸುಳ್ಳು ಸರ್. ಮತ್ತು ಸುಳ್ಳು ಬೊಗಳ್ತಾ ಇದ್ದೀರಾ. ಅವಳಿಗೆ ಯಾವ ಲವರು ಇರ್ಲಿಲ್ಲ. ನಿಜ ಹೇಳಿ, ಯಾವ ಕಾರಣಕ್ಕೆ ಅವಳನ್ನು ಕಿಡ್ನಾಪ್ ಮಾಡಿದ್ರಿ? ಮತ್ತಾಗ್ತೀನಿ ನೋಡು. ನಮ್ ತಾಯಣಗೂ ನಿಜ ಸರ್. ಅವ್ನು ಯಾವನ ಪ್ರಶಾಂತ್ ಅಂತ ಸರ್. ನಾನು ಅವಳು ಪ್ರೀತಿಸ್ತಾ ಇದ್ದೀವಿ, ಅದು ಅವ್ರ ಅಪ್ಪನಿಗೆ ಇಷ್ಟ ಇಲ್ಲ. ಅವಳಿಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ಅಂದ ಸರ್. ಅವ್ರಿಬ್ರು ಒಂದು ಮಾಡೋಣ ಅಂತ ನಮ್ ಗುರು ಅವಳನ್ನು ಕಿಡ್ನಾಪ್ ಮಾಡ್ದ ಸರ್. ತಾಯಣೆ. ಹಾಗಾದ್ರೆ ಆ ಪ್ರಶಾಂತ ಎಲ್ಲಿ? ಗೊತ್ತಿಲ್ಲ ಸರ್. ಸುಳ್ಳು ಸುಳ್ಳು ಬೊಗಳ್ತಾ ಇದ್ದೀರಾ. ಸರ್, ಹಾಗಾದ್ರೆ ಆ ಹುಡುಗಿಯಲ್ಲಿ ಮುರಾರಿ ಎಲ್ರೋ? ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಏಯ್, ಈ ನನ್ನ ಮಕ್ಕಳು ಸತ್ರು ಪರವಾಗಿಲ್ಲ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ಬೇಕು. ಸರ್, ಆ ಮೊಬೈಲಿಗೆ ಫೋನ್ ಮಾಡಿ ಚೆಕ್ ಮಾಡಿದೆ ಸರ್, ಸ್ವಿಚ್ ಆಫ್ ಆಗಿದೆ ಸರ್. ಅಷ್ಟರಲ್ಲೇ ಮುರಾರಿಗೆ ಇವರು ಟ್ರೈ ಮಾಡಿದ್ದಾರೆ ಸರ್, ಸಿಗ್ನಲ್ ಸಿಕ್ಕಿಲ್ಲ. ನಾನು ಮತ್ತೆ ಟ್ರೈ ಮಾಡಿದೆ ಸರ್, ನಾಟ್ ರೀಚಬಲ್ ಬರ್ತಾ ಇದೆ ಸರ್. ಹಾಗೆ ವಾಚ್ ಮಾಡ್ತಾ ಇರಿ. ಸಿಗ್ನಲ್ ಸಿಕ್ಕಿದ ತಕ್ಷಣ ಅವನು ಇವ್ರ ಮೊಬೈಲಿಗೆ ಫೋನ್ ಮಾಡೇ ಮಾಡ್ತಾನೆ. ಸಿಕ್ಕದನಾ? ಇಲ್ಲ ಅಣ್ಣ, ಪೊಲೀಸ್ ಡಿಪಾರ್ಟ್ಮೆಂಟೇ ಅಟಕಾಯಿಸ್ಕೊಂಡಿದೆ. ನೀವೇನೋ ಕಿತ್ತಾಕಿದ್ದು ಪೊಲೀಸ್ ಎನ್ಕೌಂಟರ್ ಮಾಡಿ ಹೆಣ ಬೀಳಿಸಿದ್ಮೇಲೆ ಒತ್ತಾಕನ ಅಂತ ಕಾಯ್ದಿದ್ದೀರೇನೋ? ಅವನು ಮುರಾರಿ ಹಣಕ್ಕೋಸ್ಕರ ಹೆಣ ಬೀಳಿಸ್ತಾನೆ ಹೊರತು ಹೆಣ್ಣಿಗೋಸ್ಕರ ಹೆಣ ಆಗೋ ಪೈಕಿ ಅಲ್ಲ ಅವನು. ಪೊಲೀಸ್ ಕಮಿಷನರ್ ಹತ್ರ ಮಾತಾಡ್ತೀನಿ. ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನನ್ನ ಮಗನ ಎತ್ತು ಬಿಡಬೇಕು. ನನ್ನ ತಲೆ ಗನ್ನಿಗ್ದೊಂದು ತಲೆ ನನಗೆ ಬೇಕು. ಅಪ್ಪ, ಬಾ 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 ಬಾ, ಕಾಡು ಸೊಪ್ಪೆಲ್ಲ ತಿಂದ್ಬಿಟ್ಟು ಭಾಳ ಬಲ್ತ್ಕೊಂಡ್ಬಿಟ್ಟಿದ್ಯಾ. ಈಗ
ಕಡದ್ ತಿಂದ್ರೆ ನಿನ್ನ ಏನು ಮಜಾ ಇರುತ್ತೆ ಗೊತ್ತಾ? ಏಯ್ ಏನ್ ಮಾಡ್ತಾ ಇದ್ಯಾ? ಆ ರೊಮ್ಯಾನ್ಸ್ ಮಾಡ್ತಿದ್ದೀನಿ, ಕಾಣಿಸ್ತಾ ಇಲ್ವಾ? ಇದನ್ನ ಕಚ್ಚಕ್ಕನ್ಸಿ ಕಬಾಬ್ ಮಾಡ್ತೀನಿ. ಸಾಯಿಸ್ಬಿಡ್ತ್ಯಾ? ಇನ್ನೇನು ಹಂಗೆ ನುಗ್ತೀಯಾ? ಅಯ್ಯೋ ಪಾಪಿ, ಆ ಮುಗ್ಧ ಪ್ರಾಣಿನ್ ಕೊಲ್ತೀನಿ ಅಂತ್ಯಲ್ಲ, ನೀನೊಬ್ಬ ಮನುಷ್ಯನ? ಅಮ್ಮಣಿ, ಇದನ್ ಕೊಲ್ಲಿಲ್ಲ ಅಂದ್ರೆ ಹೊಟ್ಟೆಗೇನ್ ತಿಂತೀಯಾ? ನಿನ್ ದರಿದ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಆ ಮುಗ್ಧ ಪ್ರಾಣಿನ್ ಕೊಲ್ತ್ಯಾ? ಅದಕ್ಕೂ ನಿನ್ ಹಾಗೆ ಜೀವ ಇದೆ, ಬದುಕೋ ಹಕ್ಕಿದೆ. ಅದ್ ನಿನ್ಗೇನು ಅನ್ಯಾಯ ಮಾಡ್ತು? ಯಾರಿಗೂ ತೊಂದರೆ ಕೊಡ್ದಿರೋ ಆ ಜೀವನ ಸಾಯಿಸ್ತೀನಿ ಅಂತ್ಯಲ್ಲ, ನಿನಗ್ ಮನುಷ್ಯತ್ವನೇ ಇಲ್ವಾ? ಅದ್ರ ಮುಖ ನೋಡು, ಹೇಗ್ ಸಾವಿನ ಭಯದಿಂದ ಒದ್ದಾಡ್ತಾ ಇದೆ. ಅವತ್ತೇ ಲ್ಯಾಂಡ್ ಡೀಲರ್ ಮರ್ಡರ್ ಕೇಸ್ನಲ್ಲಿ ಮುರಾರಿನ ಫಿಟ್ ಮಾಡಿ ಒಳಗಡೆ ಹಾಕಿದ್ದಿದ್ದೆ ಇವತ್ತಿಷ್ಟೆಲ್ಲ ಇನ್ಸಿಡೆಂಟ್ಗಳು ನಡೀತಾ ಇರಲಿಲ್ಲ. ರೌಡಿಗಳೇ ಹೊಡೆದಾಡ್ಕೊಂಡು ಸಾಯಲಿ ಅಂತ ಕಾನೂನು ಕೈಚೆಲ್ಲಿ ಕೂತಿದ್ದಕ್ಕೆ ಇವತ್ತೇನಾಗಿದೆ? ಅವನು ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಿ ಸಮಾಜ ಕಂಟಕನಾಗಿ ನಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಯು ಆರ್ ರೆಸ್ಪಾನ್ಸಿಬಲ್. ಐ ಆಮ್ ವೆರಿ ಸಾರಿ ಸರ್. ವೆರಿ ಸಾರಿ. ನೀವು ವೆರಿ ಸಾರಿ ಅಂದ್ರೆ ನಾನು ಕ್ಷಮಿಸಬಹುದ್ರಿ, ಪಬ್ಲಿಕ್ ಕ್ಷಮಿಸೋದಿಲ್ಲ, ಹುಡುಗಿ ತಂದೆ ಕ್ಷಮಿಸೋದಿಲ್ಲ. ಹಿ ಇಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಮಿನಿಸ್ಟ್ರು MLAಗಳಿಂದ ನನಗೆ ಪ್ರೆಷರ್ ಕೊಡ್ತಾ ಇದ್ದಾನೆ. ಏನು ಆನ್ಸರ್ ಮಾಡಲಿಲ್ಲ ನಾನು. 4 ದಿವಸ ಆಗಿದೆ ಹುಡುಗಿ ಕಿಡ್ನಾಪ್ ಆಗಿ, ಒಂದು ಸಣ್ಣ ಕ್ಲೂ ಸಿಗ್ಲಿಲ್ಲ. ವಾಟ್ ಇಸ್ ದ ನೆಸೆಸಿಟಿ ಆಫ್ ಪೊಲೀಸ್? ಟೆಲ್ ಮೀ. ಅವನನ್ನ ಎಲ್ಲಾ ಕಡೆ ಹುಡುಕ್ತಾ ಇದೀವಿ. ಅವನ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದೀವಿ. ಆದ್ರೆ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ. ಅವನ ಮೊಬೈಲ್ ಲಿಂಕ್ ಆಗ್ತಾ ಇಲ್ಲ, ಔಟ್ ಆಫ್ ರೀಚ್ ಅಂತ ಬರ್ತಾ ಇದೆ. ಹಾಗಾದ್ರೆ ಅವನೆಲ್ಲೋ ಸಿಗ್ನಲ್ ರೀಚ್ ಆಗದೆ ಇರೋ ಕಡೆ ಸೇರ್ಕೊಂಡಿದ್ದಾನೆ. ಅದಕ್ಕೆ ಸರ್, ಸಿಟಿಯಿಂದ ಹೊರಗಡೆ ಎಲ್ಲೆಲ್ಲಿ ಸಿಗ್ನಲ್ ಕ್ಯಾಚ್ ಆಗ್ತಾ ಇಲ್ವೋ ಅಂತ ಹಳ್ಳಿಗಳು ಮತ್ತು ಫಾರ್ಮ್ ಹೌಸ್ಗಳನ್ನ ನಾವು ಜಾಲಾಡ್ತಾ ಇದೀವಿ. ಈಗ ಉಳಿದಿರೋದು ಅವನ ಎಸ್ಕೇಪ್ ಆಗಿರೋ ಡೈರೆಕ್ಷನ್ ಅಲ್ಲಿ, ಅದು ಫಾರೆಸ್ಟ್. ಫಾರೆಸ್ಟ್? ಎಸ್ ಸರ್. ಎಷ್ಟು ದಿವಸ ಅದನ್ನ ಯಾಕೆ ಬಿಟ್ರಿ? ಅದು ಡೆನ್ಸ್ ಫಾರೆಸ್ಟ್. ಅಲ್ಲಿಗೆ ಹೋದ್ರೆ ಅವನಿಗೆ ಇರೋದಕ್ಕೆ ಜಾಗನೂ ಇಲ್ಲ, ಒಂದು ಹೊತ್ತಿನ ಊಟ ಕೂಡ ಸಿಗೋಲ್ಲ ಸರ್. ಅದೂ ಅಲ್ಲದೆ ಆ ಏರಿಯಾದಲ್ಲಿ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿದೆ ಸರ್. ಆದ್ರಿಂದ ಅವನು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಹೋಗಿದ್ರು ಇಷ್ಟು ದಿವಸ ಅವನು ಅಲ್ಲಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಸರ್. It's highly impossible. Did anybody thought that Osama bin Laden will demolish World Trade Center? Mr. Govind, ನಾವು ಯಾವುದನ್ನ ಇಂಪಾಸಿಬಲ್ ಅನ್ಕೊಳ್ತೀವಿ ಅದು ಕ್ರಿಮಿನಲ್ಸ್ಗೆ ಪಾಸಿಬಲ್ ಆಗಿರುತ್ತೆ. ಫಸ್ಟ್ ಯು ಗೋ ಟು ಫಾರೆಸ್ಟ್, ಸರ್ಚ್ ಹಿಮ್. ಸಿಕ್ಕಿದ್ರೆ ಸರಿ, ಸಿಕ್ಲಿಲ್ಲ ಅಂದ್ರೆ ಎನ್ಕೌಂಟರ್ ಮಾಡಿ ಆದ್ರೂ ಸರಿ, ಆ ಹುಡುಗಿನ ಸೇವ್ ಮಾಡಿ. ಪ್ರೊಸೀಡ್.
ಓ ಯಾಕೆ ಏನಾಯ್ತು? ಇರು ಇರು ಅಳ್ಳಾಡ್ಬೇಡ ಇರು. ತುಂಬಾ ನೋವ್ತಾ ಇದೆಯಾ? ಮನೇಲಿ ಮಹಾರಾಣಿಯಾಗಿದ್ದವಳನ್ನ ಈ ಕಾಡಿಗೆ ಕರ್ಕೊಂಡ್ಬಂದು ಕಲ್ಲು ಮುಳ್ಳೆಲ್ಲ ನಡೆಯೋ ಹಾಗೆ ಮಾಡಿಬಿಟ್ಟೆ. ನೀನು ಹೇಳಿದ ನಿಜ, ನಾನು ಮನುಷ್ಯ ಅಲ್ಲ, ರಾಕ್ಷಸ. ನಾನ್ ನಂಬಲ್ಲ. ನೀನ್ ನಿಜವಾಗ್ಲೂ ಕ್ರಿಮಿನಲ್ಲೇ ಆಗಿದ್ರೆ ನಿನಗೆ ಸಂಬಂಧನೇ ಇಲ್ದಿರೋ ಯಾವುದೋ ವ್ಯಕ್ತಿ ಪ್ರೀತಿಗೋಸ್ಕರ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ಗೊತ್ತಾದ ತಕ್ಷಣ ಪ್ರೀತಿಸೋರು ಒಂದಾಗ್ಬೇಕು ಅಂತ ಹಿಂದೆ ಮುಂದೆನೆ ನೋಡ್ದೆ ನನ್ನ ಕಿಡ್ನಾಪ್ ಮಾಡುವಂತ ರಿಸ್ಕ್ ತಗೋತಾ ಇರ್ಲಿಲ್ಲ. ನೀನ್ ರೌಡಿನೇ ಆಗಿದ್ರೆ ಜ್ವರ ಬಂದ್ ಸಾಯ್ತಿದ್ ನನ್ನನ್ನ ಪ್ರೀತಿಯಿಂದ ನೋಡ್ಕೋತಾ ಇರ್ಲಿಲ್ಲ. ಯಾರಿಗ್ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡೋ ಮನ್ಸಿದ್ಯೋ, ಯಾರಿಗ್ ಹೆಣ್ಣಿನ ಮೇಲೆ ಗೌರವ ಇದೆಯೋ, ಯಾರಿಗ್ ತ್ಯಾಗ ಮಾಡೋ ಹೃದಯ ಇದೆಯೋ ಅವ್ರು ದುಷ್ಟರಾಗಿರಕ್ ಸಾಧ್ಯನೇ ಇಲ್ಲ. ನೀನ್ ರೌಡಿ ಆಗಿದ್ರೆ, ಕೊಲೆಗಾರನೇ ಆಗಿದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇರ್ಲೇಬೇಕು. ದಯವಿಟ್ಟು ಅದೇನು ಅಂತ ಹೇಳು ಮುರಾರಿ, ಇಲ್ಲಾಂದ್ರೆ ನನ್ ಮೇಲೆ ಆಣೆ.